ಮಿನಿಮಮ್ 10 ಆಕಳ ಇದ್ರಿ 40-60ದಾಗ ಒಂದು 22 ತೊಟ್ಟಿ ಕಟ್ಕೊಂಡು ಇಷ್ಟು ಮಾಡಿದ್ರೆ ವರ್ಷಿಗೆ ನಿವಾಳ ಲಾಭ 10 ಲಕ್ಷ ರೂಪಾಯಿ. ಈಗ ಒಂದೂವರೆ ವರ್ಷನಾಗ ನಾವೀಗ ಏನಾರು ಒಂದು 20-22 ಕ್ವಿಂಟಲ್ ತನಕ ಹುಳ ಮಾರಿದೆ. ಸ್ವಾಗತ ಅಗ್ರಿ ಇಂಜಿನ್ ಚಾನೆಲ್ಗೆ. ನಾನು ನಿಮ್ಮ ಸ್ನೇಹಿತ ರಾಕು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯ ಮೆಲ್ಕುಂದ ಬಿ ಊರಿನಲ್ಲಿದ್ದೀವಿ. ಇವತ್ತು ನಮ್ಮ ಮಲ್ಲಿನಾಥ್ ಸರ್ ಅಂತಿದ್ದಾರೆ. ಅವ್ರ ಜೊತೆ ಫಾರ್ಮಿಂಗ್, ಅವ್ರ ಪ್ರೋಗ್ರೆಸಿವ್ ಫಾರ್ಮರ್ ಆ್ಯಕ್ಚುಲಿ. ಅವ್ರು ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಈ ವಿಡಿಯೋನ ತೋರಿಸ್ತೀವಿ. ಸರ್ ನಮಸ್ಕಾರ. ನಿಮ್ಮದು ಏನು ಎಕ್ಸ್ಪೀರಿಯನ್ಸ್ ಅದಲ್ಲಿ ನಮ್ಮ ರೈತರ ಜೊತೆ ಶೇರ್ ಮಾಡಿ ಸರ್. ಯಾವ ಥರ ಫಾರ್ಮಿಂಗ್ ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಆಮೇಲೆ ನಾವು ಡಿಸ್ಕಷನ್ ಮಾಡೋ ಟೈಮ್ನಾಗ ಖಾಲಿ ದೇಸಿ ಆಕಳು ಅಂತ ಹೇಳಿದ್ರಿ ಸರ್. ಅದ್ರದ್ದು ಏನು ಇಂಪಾರ್ಟೆನ್ಸ್ ಸರ್? ಈಗ ನೀವು ಬ್ರೀಡರ್ ಆಕಳು ಇದು ಮಾಡೋಂಗಿಲ್ಲ, ಆಮೇಲೆ ಎಮ್ಮೆಗಳನ್ನೂ ಮಾಡೋಂಗಿಲ್ಲ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಸ್ವಲ್ಪ. ಈಗ ನೋಡ್ರಿ, ನಾವು ಜಲ್ಸಿ ಆಕಳುಗಳು ಕಟ್ರೆ ಹಾಲು ಮಕ್ಕಳು ಕೊಡ್ತದ. ನಾವು ಹಾಲಿಗೆ ನೋಡೋದೇ ಬೇಡ್ರಿ. ಹಾಲಿಗೆ ನೋಡಿದ್ರೆ ದೇಶಿ ಆಕಳದ ಭಾಳ ಮಹತ್ವ ಅದ. ದೇಶಿ ಆಕಳದಿಂದ ನಾವು ಯಾಕೆ ಮಾಡ್ತಾ ಅಂದ್ರೆ ದೇಶಿ ಆಕಳದ ಮೂತ್ರ ಭಾಳ ಶ್ರೇಷ್ಠ. ಮತ್ತು ದೇಶಿ ಆಕಳದ ಸಗಣಿದಿಂದ ನಮ್ಗೆ ಎರೆಹುಳ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಮತ್ತು ಎರೆಹುಳ ಮಾಡಕ್ಕೆ ಮತ್ತು ನಮಗೆ ಏನದ ಇದು ಆಕಳದು ಸಗಣಿದಿಂದ ನಾವು ಎರೆಹುಳ ಗೊಬ್ಬರ ಮಾಡಿ ನಾವು ಭಾಳಷ್ಟು ಹುಳ ಮಾರಿದೆವು. ಓಕೆ ಸರ್. ಭಾಳ ಹುಳ ಎಷ್ಟು ಅಂದ್ರೆ ಈಗ ಒಂದೂವರೆ ವರ್ಷನಾಗ ನಾವೀಗ ಏನಾರು ಒಂದು 20-22 ಕ್ವಿಂಟಲ್ ತನಕ ಹುಳ ಮಾರಿದೆವು. 500 ರೂಪಾಯಿಗೆ 1 kg, 50,000 ರೂಪಾಯಿಗೆ 1 ಕ್ವಿಂಟಾಲ. ಆದ್ರೆ 50,000 ರೂಪಾಯಿಗೆ 1 ಕ್ವಿಂಟಲ್ ಹುಳ ಮಾರಿ ಒಂದು 20-22 ಕ್ವಿಂಟಲ್ ನಾವು ಈಗ ಆಲ್ರೆಡಿ ಹುಳ ಮಾರಿದ. ಈಗ ಒಂದೂವರೆ ವರ್ಷನಾಗ. ಇದು ದೇಸಿ ಆಕಳದಿಂದ ಹೆಂಡಿ ಬರ್ತದೆ, ಅದರಿಂದ ಕ್ರಾಸ್ ದೇಶಿ ಆಕಳ ಸಗಣಿದಿಂದ ಹುಳ ಭಾಳ ಉತ್ಪತ್ತಿ ಆಗ್ತದೆ ಸರ್. ಹೆಚ್ಚಿಗೆ ಉತ್ಪತ್ತಿ ಆಗ್ತದೆ. ಈಗ ಜರ್ಸಿ ಆಕಳದ ಸಗಣಿದಿಂದ ಮತ್ತೆ ಗೊಬ್ಬರನು ಆಗಲ್ಲ ಮತ್ತೆ ಉತ್ಪತ್ತಿ ಆಗಲ್ಲ, ಹುಳ ಅಷ್ಟು ಉತ್ಪತ್ತಿ ಆಗಲ್ಲ. ನಮ್ಮ ದೇಶಿ ಆಕಳದ ಇದರಿಂದ ಭಾಳ ಉತ್ಪತ್ತಿ. ಮತ್ತೆ ದೇಶಿ ಆಕಳದೇ ನಾವು ಹಿಂಗ ಸಗಣಿ ಎಲ್ಲ ಸಂಗ್ರಹ ಮಾಡಿ ಈಗ ಜೀವಾಮೃತ ನಾವೇನದ ಈಗ ಜೀವಾಮೃತ ಮಾಡ್ತಿದ್ದೆವು. ಆದ್ರೆ ಈಗ ನಾವು ಜಲ್ಸಿ ಆಕಳದು ಮಾಡಿದ್ರೆ ಅದ್ರ ಮೂತ್ರದೊಳಗೆ ಅಷ್ಟು ಶುದ್ಧ ಪರಿಪೂರ್ಣವಾಗಿರಲ್ಲ. ಈಗ ಏನದ ಇಲ್ಲಿ ಮೂತ್ರ ಸಂಗ್ರಹಣೆ ಅದ. ಮೂತ್ರ ಸಂಗ್ರಹಣೆ ಅದ. ಇಲ್ಲೇ ಸ್ಟೋರೇಜ್ ಮಾಡ್ಕೊತೀರಿ? ಸ್ಟೋರೇಜ್ ತಾನೇ ಬರ್ತದ್ರಿ. ಈಗ ಇಲ್ಲಿ ದನ ಕಟ್ಟಿದ್ರೆ ಹಿಂಗ ನಾಲಿ ನಮ್ಮನ್ನ ಮಾಡಿದೆವು. ಈ ನಾಲಿದಿಂದ ಏನದ ಬಂದು ತಾನು ಇದು ಹೌಸ್ ತುಂಬತದ. ಈ ಹೌಸ್ ತುಂಬದ ಮೋಟರ್ ಮುಖಾಂತರ ಎಲ್ಲ ಮನುಷ್ಯರು ಒಯ್ದು ಆ ಹೌಸಿಗೆ ಹಾಕಿ. ಸೊ ಇದಕ್ಕೆ ಮೋಟರ್ನು ಕನೆಕ್ಷನ್ ಮಾಡಿದ್ರೆ ಸರ್? ಮೋಟರ್ ಕನೆಕ್ಷನ್ ನಡೀತದೆ. ಓಕೆ. ಡೈರೆಕ್ಟ್ ಸಗಣಿ ಅಂದ್ರೆ ಇದು ಉಚ್ಚಿ ಏನದ ಸರ್? ನೀವು ಮೂತ್ರ ಅದೇ ಸಗಣಿ ಒಯ್ದು ಅಲ್ಲಿ ಹಾಕಿದೆವು. ಈಗ ಏನದ ನಾವು ಮೂತ್ರ ಇಲ್ಲಿ ಸಂಗ್ರಹಣೆ ಮಾಡಿ ಈ ಮೂತ್ರ ಏನದ ನಾವು ಜೀವಾಮೃತ ಹೌಸ್ ಮಾಡಿದೆವು. ಓಕೆ ಸರ್. ಜೀವಾಮೃತ ಮಾಡಿ ಹರಿನೀರಿನಾಗ ಬಿಡ್ತಿದ್ದೇವೆ ನಾವು. ಓಕೆ. ಇದು ನಾವು ಆಸ್ ಎ ಪೆಸ್ಟಿಸೈಡ್ ಯೂಸ್ ಮಾಡ್ಬೋದಲ್ಲ ಸರ್? ಮಾಡ್ಬೋದು. ಬೆಳಿಗ್ಗೆನು ಈ ಜೀವಾಮೃತ ಅಂದ್ರೆ ಈಗ ಏನ್ ನ್ಯೂಟ್ರಿಯೆಂಟ್ ಕೊಡ್ತಾರಲ್ರಿ ಬೆಳಿಗ್ಗೆ. ಹೌದು. ಈಗ 99 ಅವು ಏನು ಆ ಪೈಕಿ ಇದು ಜೀವಾಮೃತ ಮಾಡಿ ಸ್ಪ್ರೇ ಮಾಡ್ಬೋದು. ಅಂದ್ರೆ ಬಹಳ ಬೆನಿಫಿಟ್ ಅಂತ. ಬಹಳ ಬೆನಿಫಿಟ್ ಅದ. ಹೊರಗಿಂದ ಆಗ್ತಿರೋದು ನಮ್ಮಲ್ಲಿದೆ, ನಾವು ತಯಾರು ಮಾಡ್ಕೊಂಡು ಇವತ್ತು ನಾವೇನದ ಈಗ ಇದ್ರದಿಂದ ಮುಖಾಂತರ ನಾವೀಗ ಅಲ್ಲಿ ಜೀವಾಮೃತ ದೊಡ್ಡ ಬ್ಯಾರಲ್ದಾಗ ಮಾಡಲ್ಲ, ನಾವು ದೊಡ್ಡದೊಂದು ಹೌಸ್ ಅದ. ಓಕೆ. ಈಗ ಹೌಜಿನ ಮುಖಾಂತರ ನಾವೇನದ ಈ ಕಡೆ ಕಬ್ಬಿಗೆ ಸಪ್ಲೈ ಮಾಡ್ತೇವ್ರಿ. ಓಕೆ ಸರ್. ಎಲ್ಲ ಕಬ್ಬು ಇದು ಬೆಳೆ ಏನೇನು ಹಾಕಿರಿ ಸರ್? ಈಗ ನಮ್ಮಲ್ಲಿ ಕಬ್ಬು ಅದ ರೀ, ಮತ್ತೆ ಬಾಳಿ ಇತ್ತು, ಮನೆ ಖಾಲಿ ತೆಗ್ದೇವಿ. ಪಪ್ಪಾಯಿ ಹಚ್ಚದ, ಒಂದ್ 2 ಎಕರೆ ಫುಲ್ ಅದ ರೀ. ಈಗೆಲ್ಲ ಇದು ದೊಡ್ಡ ಜೀವಾಮೃತ ಹೌದು. ಓಕೆ ಸರ್. ಈಗ ಹೌದಿನ ಮುಖಾಂತರ ಈಗ ಏನದ ನಾವು ಇದು ಮಾಡಿ ನಾವು ನೀರಿನ ಮುಖಾಂತರ ನಾವು ಈಗ ಏನದ ಕಬ್ಬಿನ ಬೆಳೆಗೆ ನಾವು ಬಿಡ್ತಾ ಇದ್ದೇವೆ. ಓಕೆ. ಈಗ ಇದರದಿಂದ ನಾವು ಇದು ಮಾಡಿ ನೀರು ಬಿಡ್ತಾ ಇದ್ದೇವ್ರಿ. ಓಕೆ. ಸೊ ಡೈರೆಕ್ಟ್ ಇಲ್ಲಿಂದ ನೀವು ಬಿಡ್ತೀರಿ ಸರ್? ಇದು ಕನೆಕ್ಷನ್ ಇಲ್ಲಿಂದ ಬಿಡ್ತೇವೆ ಸರ್. ಇದಕ್ಕೆ ಪೈಪ್ ಕನೆಕ್ಷನ್ ಅದ. ಓಕೆ ಸರ್. ಈ ಪೈಪ್ ಕನೆಕ್ಷನ್ದಿಂದ ಆ ಕಡೆ ನಾವೇನದ ನೀರು ಬಿಡ್ತಾ ಇದ್ದೇವೆ. ಓಕೆ. ಈಗ ಇಲ್ಲಿಂದ ಈಚೆಗಡೆ ಬರ್ತದೆ. ಓಕೆ. ಈಗ ಇಲ್ಲಿ ಬರ್ತದೆ ಇಲ್ಲಿ. ಸೊ ಅಲ್ಲಿ ಫಸ್ಟ್ ಅಲ್ಲಿ ಅಲ್ಲಿ ಅಚ್ಚಿಗಡೆ ಪೈಲ ಹಾಕ್ತೇವ್ರಿ. ಅಲ್ಲಿದಿಂದ ಹಂಗ ಅಲ್ಲಿ ಬರ್ತದ್ರಿ. ಈಗ ಅಲ್ಲಿ ಮುಖಾಂತರ ಈ ಪೈಪ್ ಹಿಂಗ ಪೈಪಿನ ಮುಖಾಂತರ ನಾವು ನೀರಿನಾಗ ಬಿಡ್ತಾ ಇದ್ದೇವೆ. ಇಲ್ಲಿ ಹೋಗ್ತದೆ ಈ ಪೈಪ್ ಮುಖಾಂತರ. ಪೈಪಿನ ಮುಖಾಂತರ ನಾವು ಸೀದಾ ಜೀವಾಮೃತ ನಮಗೆ ಯಾವ ಬೆಳೆ ಬೇಕೋ ಆ ಬೆಳೆ ಬೆಳೆಗೆ ಬಿಡ್ತೇವೆ.
ಸರ್ ಇದಕ್ಕೆ ಏನಾರ ಸಬ್ಸಿಡಿ ಏನಾರ ತಗೊಂಡಿದ್ದಾರೆ ಸರ್? ಈ ಟ್ಯಾಂಕ್ ಎರಡು ಮಾಡಿದ್ರೆ ಭಾಳ ಇಲ್ಲ, ಈಗ ಚೆನ್ನಾಗಿದೆ. ನಾವು ಟ್ಯಾಂಕಿಗೆ ಏನು ಸಬ್ಸಿಡಿ ತೊಗೊಂಡಿಲ್ರಿ. ಹಾಂ ಸರ್. ಸಬ್ಸಿಡಿ ಏನು ಬಂದಿಲ್ಲ, ನಾವೇನು ಇದು ಮಾಡಿಲ್ಲ. ನಾವು ಸ್ವಂತ ಕಟ್ಟಿದ್ದೇವೆ ಒಂದು 80,000 ರೂಪಾಯಿ. 80,000 ರೂಪಾಯಿ ಖರ್ಚು ಮೊದಲ ನಾವು ಅದು ಇಟಂಗಿದಿಂದ ಕಟ್ಟಿದೇವ್ರಿ. ಇಟಂಗಿದಿಂದ ಕಟ್ಟಿದಾಗ ಜೀವಾಮೃತ ಮಾಡಿದಾಗ ಬ್ಲಾಸ್ಟ್ ಆಗ್ಯದ, ಓಕೆ ಸರ್. ಶಿಳ್ಯದ ಕ್ರಾಕ್ ಆಗ್ಯದ. ಹಾಂ ಹಾಂ ಆ ಕ್ರಾಕ್ ಆದಸಿಂದ ಇವು ಶಾಬಾದಿ ಕಲ್ಲು ತಂದು ಹಾಂ ಹಾಂ ದೋಣಿಯಾಗ ದೊಡ್ಡ ಪಿಚಂಗ್ ತಂದಕ್ಕೆ ನಾವು ಇದ್ರ ಮುಖಾಂತರ ಕಟ್ಟಿದೆವು. ಈಗ ಇದೇ ನಮ್ಗೆಲ್ಲ ಇದ್ರದ್ದು ಏನು ಬೇಕಾದಂಗೆ ನಮಗೆ ಜೀವಾಮೃತ ಮಾಡಕ್ ನಡೆದದ್ರಿ. ಓಕೆ ಸರ್. ಟೋಟಲ್ ಎಷ್ಟು ಆಕಳು ಎಮ್ಮೆ ಅದಾವ ಸರ್ ನಿಮ್ಮ ಕಡೆ? ನಮ್ಮಲ್ಲಿ ಒಂದು 50 ಆಕಳುಗಳು ಯಾವರಿ. 50 ಆಕಳು. ಕರುಗಳು ಬಂದು ಮತ್ತೆ ಎಲ್ಲ ದೊಡ್ಡ ಒಂದು 22 ಅವರಿ, ಸಣ್ಣ ಒಂದು 20-24 ಅವರಿ, ಒಂದು 4 ಕರುಗಳು ಅವರಿ. ಓಕೆ ಸರ್. ಒಟ್ಟು ಈಗ ಇದು ನಾವು ಎರೆಹುಳ ಗೊಬ್ಬರ ಮಾಡಕ್ತಿದ್ದೇವೆ. ಓಕೆ ಸರ್. ಈಗ ಅದಕ್ಕೆ ನೀರು ಹೊಡ್ಲಿಕ್ಕೂ ನಾವು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಬಿಡ್ತಾ ಇದ್ದೇವ್ರಿ. ಓಕೆ. ಇವೆಲ್ಲ ಸೆಟಪ್ ನೀವೇ ಮಾಡಿರ್ತೀವಿ? ಹಾ, ನಾವೇ ಮಾಡಿದ್ದೇವೆ ಸರ್. ಅದು ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇದು. ಹಾ, ಲೇಬರ್ ಪ್ರಾಬ್ಲಮ್ ಅದ ನಾವು ಬರೀ ಎಲ್ಲ ನಾವು ಚೆನ್ನಾಗಿ ಮಾಡಿದ್ರು ನೋಡಿ ಸರ್. ಫಸ್ಟ್ ಎಲ್ಲ ಸಗಣಿ ಇಲ್ಲಿ ಹಾಕೋದು. ಹಾ, ಸಗಣಿ ಹಾಕದ್ರಿ. ಒಳ ಕಸ ಕಡ್ಡಿ ಹಾಕೋದು, ಸಗಣಿ ಹಾಕೋದು. ಓಕೆ. ಈ ನಮ್ಮನ್ನ ಮಾಡಿ ಇಟ್ಟಾಡಿ ಏನದ ನಾವು ಇದು ಎರೆಹುಳ ಗೊಬ್ಬರ ಮಾಡ್ತಾ ಇದ್ದೇವೆ. ತಿಂಗಳಿಗೆ ಎಷ್ಟು ಕ್ವಿಂಟಲ್ ತನಕ? ನಾವು ತಿಂಗಳ ತೆಗಿಯಲ್ರಿ ಸರ್. ನಾವು ತಿಂಗಳ ಬರ್ಬೋದ್ರಿ. ನಾವು ಗೊಬ್ಬರ ಹೆಚ್ಚಿಗೆ ಮಾರಲ್ಲ. ಓಕೆ. ನಾವು ಹುಳ ಮಾರ್ತೀನ್ರಿ. ಅಂದ್ರೆ 6 ತಿಂಗಳ ಹಿಂಗ ವರ್ಷಗಳ್ಲೆ ಬಿಟ್ರಿ ಈ ಗೊಬ್ಬರದೊಳಗ ಈ ಸಗಣಿ ಒಳಗೆ ಏನ್ ಅದ್ರ ತತ್ತಿ ಇಡ್ತದ ಹುಳ, ಆ ತತ್ತಿದಿಂದ ಮಲ್ಟಿಪ್ಲೈ ಆಗಿ ಹೆಚ್ಚಿಗೆ ಹುಳ ಆಗ್ತದೆ. ಅದಕ್ಕೆ ಹುಳುದೇ ಲಾಭದ. ಗೊಬ್ಬರ ನೋಡ್ರಿ 12 ರೂಪಾಯಿ ಕೆಜಿ ಮಾರ್ತೇವ್. ಒಂದ್ 1200 1 ಕೆಜಿ ಹುಳಾನೇ 500 ರೂಪಾಯಿ ಮಾಡ್ತದೆ. 2 ಕೆಜಿ ಹುಳ ಮಾಡಿದ್ರೆ 1 ಕ್ವಿಂಟಲ್ ಗೊಬ್ಬರ ರೇಟ್ ಆಗ್ತದೆ. ಅದಕ್ಕಾಗಿ ನಾವು ವರ್ಷಿಗೆ ಮಿನಿಮಮ್ 15ರಿಂದ 20 ತನಕ ಕ್ವಿಂಟಲ್ ಮಾರ್ಬೋದು. ಓಕೆ. ಹುಳಾನೇ ಗೊಬ್ಬರ ಮತ್ತೆ ನಮ್ಮ ಹೊಲಕ್ಕೆ ಹಾಕೊಳ್ ಕಡಿತೇವು. ಎಷ್ಟು ಕೆಜಿ ಮಾಡ್ತೀರಿ ಸರ್? 15ರಿಂದ 20 ಕೆಜಿ? ಇಲ್ರಿ, ಕ್ವಿಂಟಲ್ ರೀ. ಕ್ವಿಂಟಲ್ ಹುಳಾನೇ? ಕ್ವಿಂಟಲ್ ರೀ. ಹ್ಞೂ ರೀ. ಓಕೆ. ಹ್ಯಾಂಗ್ ಕ್ವಿಂಟಲ್ ಮಾಡ್ತೀರಿ ಸರ್? ಅದು 50,000 ರೂಪಾಯಿ 1 ಕ್ವಿಂಟಲ್. 50,000 ರೂಪಾಯಿ 1 ಕ್ವಿಂಟಲ್. 50,000 ರೂಪಾಯಿ 1 ಕ್ವಿಂಟಲ್. ಓಕೆ. ಈಗ ಅದೇನದ ಹುಳು ದಶಿಂದಾಗಿ ಇಲ್ಲಿ ಹುಳಾನು ಈಗ ಏನದ ಇಷ್ಟ ಅವ ನೋಡ್ರಿ. ಹುಳಾನು ಈಗ ಹುಳಾನು ಈ ಟೈಪ್ ಹುಳಾನು ಈಗ ಗೊಬ್ಬರದೊಳಗೆ ಬಾರಿ ಈಗ. ಸೊ ಖಾಲಿ ವರ್ಮಿ ಕಾಂಪೋಸ್ಟ್ ಬಿಸ್ನೆಸ್ ಮಾಡಿದ್ರೆ ರೈತರಿಗೆ ಲಾಭ ಅಂತ ತಿಳ್ಕೊರಿ? ಇಲ್ರಿ, ವರ್ಮಿ ಕಾಂಪೋಸ್ಟ್ ಆಟ ಲಾಭ ಇಲ್ಲ. ಈ ಹುಳುದೇ ಲಾಭ. ಅದೇ ಹುಳದೇ. ಈಗ ಹುಳುದೇ ಲಾಭ ಅದ. ಹುಳುದೇ ಹೆಚ್ಚಿಗೆ ಲಾಭ, ಹುಳನೇ ಹೆಚ್ಚಿಗೆ ಇನ್ಕಮ್ ಆಗೋದು. ಈಗ ನಾವು ಬರೇ ಗೊಬ್ಬರದ ಲಾಭ ಆಗಲ್ಲ, ಗೊಬ್ಬರ ಕಮ್ಮಿ ಮಾರ್ತದ, ಈ ಹುಳ ಹೆಚ್ಚಿಗೆ ಮಾರ್ತದ. ಈ ಹುಳುದಿಂದೇ ಇದು ಮಾಡು. ಇವು ಒಂದ್ ತೊಟ್ಟಿದಾಗ ನಾವು ತೆಗೆದ 2 ಟನ್ ಗೊಬ್ಬರ ತೆಗಿತೇವ್ರಿ. ಓಕೆ ಸರ್. 2 ಟನ್. ಈಗ 2 ಟನ್ ತೆಗೆದ ಇದ್ರಾಗ ಒಂದು 5-6 ತಿಂಗಳ ದಿನ ಬಿಟ್ಟು 1 ಕ್ವಿಂಟಲ್ ಹುಳ ಬರ್ತಾವ್ರಿ. 1 ಕ್ವಿಂಟಲ್? 50,000 ರೂಪಾಯಿ ಹುಳನೇ ಮಾರ್ತದ. ಮತ್ತೆ ನಾವು ಗೊಬ್ಬರಕ್ಕೆ ಯಾಕೆ ಆಸೆ ಬೆಳೆದ್ರೆ ಗೊಬ್ಬರ ನಮ್ ಮಾಡಕ್ ಆಗ್ತದ? ಸೊ ಇದು 1 ಕ್ವಿಂಟಲ್ ಎಷ್ಟು ತಿಂಗಳಾಗ ಬರ್ತದೆ ಸರ್? ಇದು ಹೋದ ಒಂದ್ 5-6 ತಿಂಗಳ ಹುಳ ಮೊದಲ ಹಾಕಿದ್ರ ಮೇಲೆ ಬರ್ತದ್ರಿ. ಮೊದಲ ನಮ್ಮ ಹುಳ ಈಗ ನಮ್ಮ ಮೊದಲ ಹಿಡಿದು ಮಾಡಿವ ಇದ್ರ ಮಟ್ಟಿ ಅವ ಇದು ಅವ ಹೆಚ್ಚಿಗೆ ಬರ್ತದ. ಬ್ಯಾರೆದವ್ರು ಈ ಮಿನಿಮಮ್ ಒಂದ್ ತೊಟ್ಟಿಗೆ ಒಂದ್ 5-6 ಕಿಲೋ ಹುಳ ಬಿಡ್ಬೇಕ್ರಿ. ಅದ್ರಾಗ ಒಂದ್ 5-6 ತಿಂಗಳು ಬಿಟ್ರಿ ಅಂದ್ರೆ ಒಂದು ಕ್ವಿಂಟಲ್ ಗಟ್ಲೆ ಹುಳ ಬರ್ತಾವ್ರಿ ಒಂದ್ ತೊಟ್ಟಿಗೆ. ಓಕೆ. ಇದಕ್ಕೆ ಮಾಯ್ಶ್ಚರ್ ಮೇಂಟೈನ್ ಮಾಡ್ಬೇಕಲ್ಲ ಸರ್? ಮಾಯ್ಶ್ಚರ್ ಮೇಂಟೈನ್ ಮಾಡ್ಬೇಕು. ನೀರ್ ಚೆನ್ನಾಗಿ ಹುಡುಕ್ತಾ ಇರ್ಬೇಕು. ಕಾವಿರ್ಬಾರ್ದು, ಹುಳಕ್ಕ ಕಾವಿರ್ಬಾರ್ದು. ಎಷ್ಟು ತಂಪ್ ಇರ್ತದ ಆಟ ಏನದ ಹುಳ ಉತ್ಪತ್ತಿ ಆಗ್ತದೆ. ಅಂದ್ರೆ ಸ್ಪೆಷಲಿ ನಮ್ದು ದೇಸಿ ಆಕಳು, ದೇಸಿ ಎಮ್ಮೆ ಆಕಳದ ಸಗಣಿನೇ ಬೇಕು. ಅದ್ರದಿಂದ ಬಹಳ ಉತ್ಪತ್ತಿ ಆಗ್ತದ. ಜರ್ಸಿ ಆಕಳದ ಗೊಬ್ಬರ ಆಗ್ತದ, ಆದ್ರೆ ಹುಳ ಉತ್ಪತ್ತಿ ಆಗಲ್ಲ. ಓಕೆ. ಹುಳ ಉತ್ಪತ್ತಿ ಆಗಲ್ಲ. ಮಾಡಿರಲ್ಲ ಇದಕ್ಕೆ ಏನ್ರ ಸಬ್ಸಿಡಿ ಸಿಕ್ಕದ ಅಥವಾ ಯಾವ ತರ ಮಾಡಿದ್ರಿ ಸರ್ ರೈತರಿಗೆ ಹೇಳ್ಬೇಕಲ್ಲ? ಇಲ್ಲ, ಸಬ್ಸಿಡಿ ಸಿಗ್ತದ್ರಿ. ಇದು ಎರೆಹುಳ ತೊಟ್ಟಿ ಮಾಡಕ್ಕೆ ಎಲ್ಲ ಪ್ರೊಜೆಕ್ಟ್ ಮಾಡ್ಬೇಕಂತ ನಾವು ಯಾವ ಬ್ಯಾಂಕಿನಿಂದ ಲೋನ್ ತೋತೇವು ಆ ಬ್ಯಾಂಕ್ ನೋಡ ನಮ್ಗೆ ಲೋನ್ ಕೊಡಕ್ ಬ್ಯಾಂಕ್ ಒಪ್ಪಿಗೆ ಇತ್ತಂದ್ರ ನಾವೊಂದ್ 10 ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ರ ಅವಾಗ ಏನದ ನಮ್ಗ 30% 25% ನಮಗೆ ಸಬ್ಸಿಡಿ ಸಿಗ್ತದ. ಈಗ ಇದು ನಾವು ಜನರಲ್ದಾಗ ನಮ್ಮ ಅಪ್ಪರ ಹೆಸರಲ್ಲೇ ಇತ್ತು. ನಾನು ಬ್ಯಾಂಕಿನ ಖಾದಿ ಗ್ರಾಮೋದ್ಯೋಗದಿಂದ ಸಬ್ಸಿಡಿ ತೊಗೊಂಡಿ. 2.5 ಲಕ್ಷ ರೂಪಾಯಿ ಸಬ್ಸಿಡಿ ನಮಗ್ ಬಂದದ. ಇದು 10 ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ ಎಲ್ಲ ನಾವು ಎಲ್ಲಾನೇ ಮಾಡಿದ ಮಾಡಿ ಇದೇ ಏನದ ಇದು ಮಾಡಿ ಹೋಗಾದ್ರೆ ಬ್ಯಾಂಕಿನವರು ಸಾಲ ನಾವು ಬ್ಯಾಂಕ್ನೊಳಗೆ ಸಾಲ ತೊಗೊಂಡ್ರೆ ಆ ಸಾಲದ ಮುಖಾಂತರ ಇವತ್ತು ನಬಾರ್ಡ್ದವ್ರು ಕೊಡ್ತಾರ, ಇವತ್ತು ಖಾದಿ ಬೋರ್ಡ್ದವ್ರು, ಇವತ್ತು ಯಾರಾದ್ರೂ ಬಿ ಲೋನ್ ಕೊಡಕ ನಾವ್ ಮಾಡಕ್ ರೆಡಿ ಮಾಡ್ಬೇಕ್ರಿ. ಸಬ್ಸಿಡಿ ಬೆನ್ ಹತ್ತಿ ಸಬ್ಸಿಡಿಗೆ ಹೋಗ್ಬಾರ್ದ್ರಿ. ನಾವ್ ಮಾಡಿ ಆಮದಾನಿ ತೊಗೊಳೋದಕ್ಕಿದ್ರೆ ಮಾಡ್ಬೇಕು. ಟೋಟಲ್ ಎಷ್ಟು ತೊಟ್ಟಿಗಳು ಅದ ಸರ್ ಇಲ್ಲಿ? ಇನ್ ನನ್ನ ಬಳಿ 20 ತೊಟ್ಟಿ ಅವ್ರಿ. 40-60 ಜಾಗ ಅದರಿ. 20 ತೊಟ್ಟಿ ಅವರಿ. ಈ 20 ತೊಟ್ಟಿ ಒಳಗ 1 ವರ್ಷ ತನ ನಾ ಹಿಂಗೆ ದಿನ ಹೆಂಡಿ ಕಸ ಮಾಡ್ದಂಗ ತಂದ್ ಹಾಕೋತ್ ಹೋದೇವಲ್ರಿ. ಅವು 20 ತೊಟ್ಟಿ ಪೂರಾ ತುಂಬತಾವ. 20 ತೊಟ್ಟಿ ತನ ಹುಳ ಆಯ್ಲೆ ಹಂಗೆ ಹತ್ತಿ ಕೊಡ್ತೇವ್. ಇಲ್ಲ 20 ತೊಟ್ಟಿ ತನ ಹುಳ ಆಯ್ದ್ರ ಕನಿಷ್ಠ 20 ಕ್ವಿಂಟಲ್ ತನ ಹುಳ ಆತವ ವರ್ಷ. ವರ್ಷಿಗೆ
ಅಷ್ಟು ಹುಳ ಆಗ್ತದ. ಇಡೀ ನಮ್ ಗುಲ್ಬರ್ಗ ಡಿಸ್ಟಿಕ್ದಾಗ ಸಪ್ಲೈ ಮಾಡೋ ಹುಳ ನಾನೇ ಒಬ್ಬನೇ ಹುಳ ಬಹಳಷ್ಟು ಮಂದಿ ಕೊಟ್ಟಿನಿ. ಓಕೆ ಸರ್. ಒಬ್ಬೊಬ್ಬರಿಗೆ 5 ಕ್ವಿಂಟಲ್ 6 ಕ್ವಿಂಟಲ್ 2 ಕ್ವಿಂಟಲ್ 3 ಕ್ವಿಂಟಲ್ ಓಕೆ ಗೊಬ್ಬರ ಸೋಸಿದ ಗೊಬ್ಬರ ಅದ. ಓಕೆ ಸರ್. ಇದು ನೋಡ್ರಿ ಚಾಪತ್ತಿ ಇದ್ದಪ್ಪ, ಚಾಪತ್ತಿ ಇದ್ದಂಗೆ ಅದ ಸರ್. ಚಾಪತ್ತಿ ಇದ್ದಪ್ಪ. ಇಂತ ಈ ಗೊಬ್ಬರ ಏನದ ಎಲ್ಲಿ ಸಿಗಲ್ಲ ಇದು, ನಾವು ಸಿಗಲ್ಲ. ಬರೀ ಪ್ಯೂರ್ ಸಗಣಿದಿಂದ ಮಾಡ್ತೇವ್ರಿ. ಇದು ನಮಗ ವರ್ಮ್ಸ್ ಇದು ವರ್ಮಿ ಕಂಪೋಸ್ಟ್ ಬೇಕಂದ್ರೆ ಕೊಡ್ತೀರಾ? ಕೊಡ್ತೇವ್ರಿ ಸರ್. ಹ್ಯಾಂಗ್ ಕೆಜಿ? ಕೊಡ್ತೇವ್ರಿ 12 ರೂಪಾಯಿ ಕೆಜಿ. 12 ರೂಪಾಯಿ ಕೆಜಿ. 12 ರೂಪಾಯಿ ಕೆಜಿದಾಗ ಕೊಡ್ತೇವು. ಓಕೆ. ಇದು ಗೊಬ್ಬರ ಏನದ ಸೋಸಿ ಹೆಂಗ್ ಹಾಕಿದೆವು, ಸೋಸಿದು. ಮತ್ ಇದು ಪ್ಯೂರ್ಲಿ ರೀ, ಓಕೆ. ಪ್ಯೂರ್ ಗೊಬ್ಬರ ಬರೀ ಪ್ಯೂರ್ ಸಗಣಿದಿಂದ ಮಾಡಿದ್ದು. ಹೌದೌದು. ನಾವೇ ಜಗಳ ಇದು ಏನ್ ಹಾಕಿ ಕಟ್ಗಿ ಹಾಕಿ ಒಳಸಿ ಮಾಡಿಲ್ಲ. ಬರೀ ಗೋಲ್ಡ್ ಮೈನ್ಸ್ ಅಂತ ಹೇಳ್ತೇವಲ್ಲ ಆ ತರ ಅದು ನಮ್ದು ಪ್ಯೂರ್ ಗೋಲ್ಡ್. ನಾ ಹೆಚ್ಚಾನ್ ಮಾಡಲ್ಲ, ನಮ್ಮ ಹಣಕ್ಕೆ ಹಾಕಿ ಉಳಿದ್ರೆ ಮಾಡ್ತೇವೆ ಸರ್. ಓಕೆ ಸರ್. ಓಕೆ ಓಕೆ.